ಸರ್ ಸ್ಯಾಂಟ್ರೋ 2006 ಮಾಡಲು ಸೆಕೆಂಡ್ ಓನರ್ FC ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್ ಸರ್ 95,000 ಹೇಳ್ತಿರೋದು ನೆಗೋಷಿಯಬಲ್ ಆಗುತ್ತೆ ಸರ್ ನ್ಯಾನೋ ಸರ್ 25+ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್ ನ್ಯಾನೋ ಅದರಲ್ಲೂ ಕೂಡ ನಿಮ್ಗೆ AC ಪವರ್ ಶೇರಿಂಗ್ ಇರ್ತಕ್ಕಂಥ ವೆಹಿಕಲ್ ನಿಮಗೆ ಇದು 15 ಮಾಡಲ್ ಸೆಕೆಂಡ್ ಓನರ್ ಸರ್ 1,45,000 ಹೇಳ್ತಿರೋದು 1,40,000 ಇನ್ನೂ ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ ಈ ವೆಹಿಕಲ್. ಓಕೆ ಅದು ಕೂಡ ನ್ಯಾನೋ ಟ್ವಿಸ್ಟು 60,000 ಓಡಿದೆ ಅಷ್ಟೇ ಸರ್. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸು ಎಲ್ಲ ಮಾಡ್ಕೊಡ್ತೀನಿ ಸರ್. 2011 ಮಾಡಲ್ ಸೆಕೆಂಡ್ ಓನರು ಸರ್. ಮಾರ್ಕೆಟಲ್ಲಿ 2,10,000 2,20,000 ಓಡ್ತಾ ಇದೆ ಸರ್. 1,85,000ಕ್ಕೆ ಕೊಡ್ತೀನಿ ಇದು. 1,85,000ಕ್ಕೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಕಾರ್ ವಿಸಿಟ್ ಮಾಡಿ ಸರ್, ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ವೆಹಿಕಲ್ ಸರ್. ಈಕೋ ನಮ್ಮಲ್ಲೆಲ್ಲ ಲೋ ಬಜೆಟ್ ಈಕೋಗಳೇ ಇದೆ. ಇದು ಬಂದ್ಬಿಟ್ಟು 12 ಮಾಡಲು 11 ಮಾಡಲು ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸಿ ಹೊಸ ಗ್ಲಾಸ್ ಹಾಕ್ಸಿ ಎಲ್ಲ ಕೊಡ್ತೀನಿ. ಒಂದು 2,25 ಕೊಡ್ತೀನಿ ಸರ್. 2,25,000ಕ್ಕೆ ಅದು ಕೂಡ ಈಕೋ. ಇದು ಬೇಡ ಅಂದರೆ 12 ಮಾಡಲ್ ಇದೆ, ಓಮಿನಿ ಬೇಕಂದ್ರೆ ಸಿಗುತ್ತೆ, ಎಲ್ಲ ಥರದ ಗಾಡಿಗಳು ಸಿಗುತ್ತೆ ನಮ್ಮ ಹತ್ರ ಸರ್. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀನಿ ಸರ್. ಬುಲಾರೋ CRD ಎಂಜಿನು ಸರ್. 3,25,000ಕ್ಕೆ ನಿಮಗೆ 11 ಮಾಡಲು ಸೆಕೆಂಡ್ ಓನರು ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಅದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ನಿಮಗೆ ಟೈರ್ ಒಂದು ನಿಮಗೆ 80 to 90% ಇದೆ ಸರ್. ಸ್ಯಾಂಟ್ರೋ ಸರ್ ಸ್ಯಾಂಟ್ರೋ ಇದು ಸೇಲ್ ಆಗಿದೆ ಸರ್. ಸರ್ ಸ್ವಿಫ್ಟು ಸರ್ ಸ್ವಿಫ್ಟು 2020 ಮಾಡಲ್ ಸಿಂಗಲ್ ಓನರು ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ VXA ವೇರಿಯಂಟ್ ಆಗಿರುತ್ತೆ ನಿಮಗೆ ಸರ್. ಈ ವೆಹಿಕಲ್ಗೆ ನೀವು ಒಂದು 60,000 to 70,000 ತಗೊಂಡ್ರೆ ಮಿಕ್ಕಿ ಫುಲ್ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. VXA ವೇರಿಯಂಟ್ ಆಗಿರುತ್ತೆ. ನಿಮಗೆ ಟೈರ್ ಕಂಡೀಷನ್ ಹೋದರೆ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗೆ 4 ಬ್ರ್ಯಾಂಡ್ ನ್ಯೂ ಇದೆ ಸರ್. 86,000 ಓಡಿದೆ ನಿಮಗೆ ಸರ್. ಪ್ರೈಸ್ ಬಂದ್ಬಿಟ್ಟು 5,75,000 ಹೇಳ್ತಾರೆ ಸರ್. 5,55,000ಕ್ಕೆ ಆಗುತ್ತೆ ಸರ್ ಈ ವೆಹಿಕಲ್ ಬಂದ್ಬಿಟ್ಟು. ಸರ್ ಬ್ರೆಜಾ ಸರ್ ಬ್ರೆಜಾ 2017 ಮಾಡಲು ಸಿಂಗಲ್ ಓನರು VDI ಆಪ್ಷನಲ್ ಆಗಿರುತ್ತೆ ನಿಮಗೆ ಇದು. ಪ್ರೈಸ್ ಬಂದ್ಬಿಟ್ಟು ನಿಮಗೆ 7,60,000 ಹೇಳ್ತಾ ಇರೋದು ಸರ್. ಬೆಸ್ಟ್ ಆ್ಯಂಡ್ ಬೆಸ್ಟ್ ಸರ್. ಮಾರ್ಕೆಟಲ್ಲಿ ಯಾರು ಕೊಟ್ಟಿರ್ಬಾರ್ದು ಸರ್. 6,50,000 ಕೊಡ್ತೀನಿ ಸರ್ ಈ ವೆಹಿಕಲ್ಲು. ಡೌನ್ ಪೇಮೆಂಟು ಸರ್ ಡೌನ್ ಪೇಮೆಂಟ್ ನೀವು ಒಂದು 70,80,000 ತಗೊಬನ್ನಿ, ಮಿಕ್ಕಿದ ಲೋನ್ ಆಗುತ್ತೆ ಈ ವೆಹಿಕಲ್ಗೆ. ನಮ್ಮ ಹತ್ರ ಇನ್ನೂ ಬ್ರಿಜಾ 5 ಗಾಡಿ ಇತ್ತು, 5 ಗಾಡಿನೂ ಸೇಲ್ ಆಗಿದೆ. ಬೇರೆ ಬ್ರಿಜಾಗಳು ಬೇಕಾದರೂ ನಮ್ಮಲ್ಲಿ ಅವೈಲೇಬಲ್ ಇದೆ. 18 ಮಾಡಲ್ ಇದೆ, 19 ಮಾಡಲ್ ಇದೆ, ಇನ್ನು ಬೇರೆ ಬ್ರಿಜಾಗಳು ಅವೈಲೇಬಲ್ ಇದೆ ನಮ್ಮಲ್ಲಿ. ನಿಮಗೋಸ್ಕರ ನಾನು ಇವತ್ತು ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಲ್ಲೆಲ್ಲಪ್ಪ ಅಂದರೆ ನೆಕ್ಸ್ಟ್ ಕಾರ್ಸ್ಗೆ ಬಂದಿದ್ದೀನಿ. ಇದು ಬೆಂಗಳೂರಲ್ಲಿ ಎಲ್ಲಿ ಬರುತ್ತೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀವಿ. ಎಲ್ಲಿ ಬರುತ್ತೆ ಅಡ್ರೆಸ್ ಇದು ಸರ್? ಇದು ಬಂದ್ಬಿಟ್ಟು ನಾಗರಬಾವಿ ನಮ್ಮೂರು ತಿಂಡಿ ಹೋಟೆಲ್ ಆಪೋಸಿಟ್ ಬರುತ್ತೆ ಸರ್ ನಿಮಗೆ. ಓಕೆ, ಎಷ್ಟಿದೆ ಕಾರ್ಗಳು ಇವತ್ತು? ಸರ್ ಒಂದು 100 ಗಾಡಿ ಇದೆ ಸರ್ ಸ್ಟಾಕ್. ಹೆಂಗಿದೆ ಪ್ರೈಸ್ ಎಲ್ಲ ಇವತ್ತು? ಸರ್ ಎಲ್ಲ ಚಾನ್ಸ್ ಪ್ರೈಸಲ್ಲೇ ಇರೋದು. ಆಲ್ಮೋಸ್ಟ್ ಎಲ್ಲ 99% ಎಲ್ಲ ಚಾನ್ಸ್ ಪ್ರೈಸಲ್ಲೇ ಕೊಡ್ತಾ ಇರೋದು. ಓಕೆ, ಲೋನ್ ಅಂತ ಬಂದರೆ ಯಾವ ಮಾಡಲಿಂದ ಆಗುತ್ತೆ ಸರ್? 14 ಮೇಲೆ ಯಾವುದೇ ವೆಹಿಕಲ್ ಇದ್ರೂ ನಿಮಗೆ 80 to 90% ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ 90% ಆಗುತ್ತೆ, ಯಾಕಂದರೆ ಎಲ್ಲ ಚಾನ್ಸ್ ಪ್ರೈಸಲ್ಲೇ ಕೊಡ್ತಾ ಇರೋದ್ರಿಂದ. ಓಕೆ, ಚಾನ್ಸ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಸೊ 90% ಲೋನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಇಲ್ಲಿ ತೋರಿಸುವಂಥ ಯಾವುದೇ ಕಾರ್ದು ನಿಮಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಿದ್ರು ಕೂಡ ಇವರು ಕರೆ ಮಾಡಿ ನೀವು ವಿಚಾರಿಸ್ಬೋದು. ಯಾಕಂದರೆ ಇಲ್ಲಿ ತುಂಬಾ ಯೂತ್ ಸ್ಟಾಕ್ಸ್ ಇರೋದ್ರಿಂದ ನಾವು ಎಲ್ಲ ಡೀಟೇಲ್ನು ಕೊಡೋದಕ್ಕಾಗೋದಿಲ್ಲ. ಕೆಲವೊಂದು ಡೀಟೇಲ್ಸ್ ಮಿಸ್ ಆಗುತ್ತೆ. ಅಂಥ ಒಂದು ಲೋಪದೋಷಗಳಿಗೆ ನಾನು ಇವಾಗಲೇ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಹೆಚ್ಚಿನ ಮಾಹಿತಿಗೆ ವಿಡಿಯೋ ಮೇಲೆ ಏನು ನಂಬರ್ ಕೊಟ್ಟಿರ್ತೀವಿ ಕಾಲ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಶೋರೂಮ್ ವಿಸಿಟ್ ಮಾಡಿದ್ರು ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇಲ್ಲಿರುವಂಥ ಕಾರ್ಗಳದ್ದು ಏನೇನು ಬಜೆಟಿಂದ ಸ್ಟಾರ್ಟ್ ಆಗುತ್ತೆ, ಏನು ಪ್ರೈಸಲ್ಲಿರುತ್ತೆ, ಲೋನ್ ಎಷ್ಟಾಗುತ್ತೆ, ಈಗ ಪ್ರತಿಯೊಂದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಮಾರುತಿ ಸುಜುಕಿ A-ಸ್ಟಾರ್ ಡೀಟೇಲು ಸರ್ ಅದರಲ್ಲೂ ಕೂಡ ನಿಮಗೆ 1,99,000ಕ್ಕೆ 2012 ಮಾಡಲು ಸಿಂಗಲ್ ಓನರ್ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ A-ಸ್ಟಾರ್ ಕೊಡ್ತೀವಿ. ಅದರಲ್ಲೂ ಕೂಡ ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ ಸರ್. 1,99,000 ಹೇಳ್ತಾ ಇದ್ದರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, ವ್ಯಾಗನರ್ ಸರ್ ವ್ಯಾಗ್ನರ್ ಬಂದ್ಬಿಟ್ಟು ನಿಮಗೆ 2018 ಮಾಡಲ್ ಸಿಂಗಲ್ ಓನರು ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗೆ ಇದೆ ಸರ್. ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ, VXA ವೇರಿಯಂಟ್ ಆಗಿರುತ್ತೆ ನಿಮಗೆ ಸರ್. ಪ್ರೈಸ್ ಬಂದ್ಬಿಟ್ಟು ನಿಮಗೆ ಮಾರ್ಕೆಟಲ್ಲಿ 3,90,000 3,95,000 ಓಡ್ತಾ ಇದೆ ಸರ್. 3,65,000 ಹೇಳ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ I-10 ಸರ್ I-10 ಆಟೋಮೆಟಿಕ್ 2012 ಮಾಡಲ್ ಸಿಂಗಲ್ ಓನರು ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಬ್ರ್ಯಾಂಡ್ ನ್ಯೂ 4 ಟೈರ್ ಒಂದಿಗೆ ಇದೆ ನಿಮಗೆ. ಇದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ನಿಮಗೆ AC ಪವರ್ ಶೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಆಟೋಮೆಟಿಕ್ ಆಗಿರುತ್ತೆ ಸರ್. 2,85,000 ಹೇಳ್ತಿರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವ್ಯಾಗ್ನರ್ ಸರ್ ಯಾರು ಕೊಟ್ಟಿರ್ಬಾರ್ದು ಸರ್. 2011 ಮಾಡಲ್ ಸೆಕೆಂಡ್ ಓನರು ಸರ್. 2,25,000 ಹೇಳ್ತಾರೆ ಸರ್. ಒಂದು 2,15,000ಕ್ಕೆ ಆಗುತ್ತೆ ಈ ವೆಹಿಕಲ್ ಬಂದ್ಬಿಟ್ಟು. ಓಕೆ, 2,15,000ಕ್ಕೆ ಮಾರುತಿ ಸುಜುಕಿ ವ್ಯಾಗನರ್ ಕೂಡ ಸಿಗುತ್ತೆ. ಅದು ಟೈಪ್ 2 ವೇರಿಯಂಟ್ ಆಗಿರುತ್ತೆ ನಿಮಗೆ. ಓಕೆ, ಅದು ಕೂಡ ಟೈಪ್ 2 ವೇರಿಯಂಟು. ಆಲ್ಟೋ ಸರ್ ಆಲ್ಟೋ K10 2011 ಮಾಡಲ್ ಸಿಂಗಲ್ ಓನರ್ ಸರ್. 1,99,000 ಹೇಳ್ತಾರೆ ಸರ್. ನೆಗೋಷಿಯಬಲ್ ಆಗುತ್ತೆ ಈ ವೆಹಿಕಲ್ ಬಂದ್ಬಿಟ್ಟು. VXA ವೇರಿಯಂಟ್ ಆಗಿರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ಆರಾಮಾಗಿ ನೀವು 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಡವರ ಬಾದಾಮಿ ಅಂತ ಹೇಳ್ಬೋದು. ರೆನಾಲ್ಟ್ ಕ್ವಿಡ್ಡು ಸರ್. ಕ್ವಿಡ್ಡು ಬರೀ ಒಂದು 50,000 ಡೌನ್ ಪೇಮೆಂಟಲ್ಲಿ ನಿಮಗೆ 2016 ಮಾಡಲ್ ಸಿಂಗಲ್ ಓನರು ಸರ್. 2,55,000 ಹೇಳ್ತಿದ್ದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮಗೆ. RX L ವೇರಿಯಂಟ್ ಆಗಿರುತ್ತೆ ನಿಮಗೆ ಇದು. ಓಕೆ, ಅದು ಕೂಡ RXL ವೇರಿಯಂಟು. ಮೈಲೇಜ್ ಅಂತ ಹೇಳೋದಾದ್ರೆ 18 RXT ವೇರಿಯಂಟ್ ಆಗಿರುತ್ತೆ ನಿಮಗೆ. ಓಕೆ, RXT ವೇರಿಯಂಟು. ಮೈಲೇಜ್ ಅಂತ ಹೇಳೋದಾದ್ರೆ ಆರಾಮಾಗಿ ನೀವು 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರಾ ಅದೇ ಥರ ನಿಮಗೆ ಮೈಲೇಜ್ ಕೂಡ ಬರುತ್ತೆ. ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ. ಸರ್ ಫೋರ್ಡ್ ಫಿಗೋ ಡೀಸೆಲ್ 12 ಮಾಡಲ್ ಸಿಂಗಲ್ ಓನರ್ ಸರ್. 1,75,000ಕ್ಕೆ ಆಗುತ್ತೆ ನಿಮಗೆ ಇದು. ಓಕೆ, 1,75,000ಕ್ಕೆ ಫೋರ್ಡ್ ಡೀಸೆಲ್ 12 ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನಿಮಗೆ. ಓಕೆ, ಅದು ಕೂಡ ಡೀಸೆಲ್ ವೇರಿಯಂಟು. ಈಕೋ ಸರ್ ಈಕೋ
ದುಡಿಯೋಕ್ಕೂ ಸರಿ ಎಲ್ಲ ಕೆಲಸಕ್ಕೂ ಸರಿ ಸರ್. 2012 ಮಾಡಲು 3ನೇ ಓನರ್ ವೆಹಿಕಲ್ ಸರ್. 2,35,000 ಹೇಳ್ತಿರೋದು, ಒಂದು 2,25,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 2,25,000ಕ್ಕೆ 2013 12 ಮಾಡಲ್. ಓಕೆ, 2012 ಮಾಡಲ್ ಈಕೋ ಅದು ಕೂಡ. ಓಕೆ ಸರ್, ಸ್ವಿಫ್ಟು ಸರ್ ಸ್ವಿಫ್ಟ್ 2016 ಮಾಡಲ್ ಸೆಕೆಂಡ್ ಓನರು VXI ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಸರ್. ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗೆ ಇದೆ 4 ಕೂಡ ಸರ್. ಮಾರ್ಕೆಟಲ್ಲಿ ನಿಮಗೆ 4,90,000 4,95,000 ಹೊಡೆದಿದೆ ಸರ್. 4,65,000 ಸರ್. ಒಂದು 65,000 ತಗೊಬಂದು ಮಿಕ್ಕಿದ್ದು ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಈ ವೆಹಿಕಲ್ಗೆ. ಓಕೆ, 65,000 ಡೌನ್ ಪೇಮೆಂಟಲ್ಲಿ ಸ್ವಿಫ್ಟು. ಓಕೆ, ನೆಕ್ಸ್ಟ್ ಸರ್. ಸರ್ ಇದು ಡೀಸೆಲ್, ಪೆಟ್ರೋಲ್ ಬೇಡ ಅಂದರೆ ಡೀಸೆಲ್ ಇದೆ ನೋಡಿ. 2015 ಮಾಡಲ್ ಸಿಂಗಲ್ ಓನರ್ ಸರ್. VDI ಆಗಿರುತ್ತೆ ನಿಮಗೆ. 4,90,000 ಹೇಳ್ತಿರೋದು, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ವೆಹಿಕಲ್. ಡೌನ್ ಪೇಮೆಂಟ್ ಅದಕ್ಕೆಲ್ಲ ಸರ್ ಡೌನ್ ಪೇಮೆಂಟ್ ನೀವು ಒಂದು 70,000 ತಗೊಬನ್ನಿ, ಸಿವಿಲ್ ಚೆನ್ನಾಗಿದ್ರೆ ಆಗುತ್ತೆ ನಿಮಗೆ. ಈ ಸ್ವಿಫ್ಟು ಸರ್ ಸ್ವಿಫ್ಟ್ ಡಿಸೈರು 2014 ಮಾಡಲು ಸಿಂಗಲ್ ಓನರು ZXI ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ಸರ್. ನಿಮಗೆ 4,85,000 ಹೇಳ್ತಿರೋದು, 4,75,000 ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಫುಲ್ಲಿ ಟಾಪ್ ಎಂಡು, AC ಪವರ್ ಸ್ಟೇರಿಂಗ್, ಪವರ್ ಇಂಡೋ, ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಸರ್. ಫುಲ್ಲಿ ಟಾಪ್ ಎಂಡು. ಓಕೆ, ಬಂದು ಕೂತ್ಕೊಂಡ್ ಮಾತಾಡ್ರಿ, ಒಳ್ಳೆ ಪ್ರೈಸ್ಗೆ ಆಗುತ್ತೆ. ವ್ಯವಹಾರ ಅಂದ್ರೆ ಮಾತಾಡಬೇಕು ಅಷ್ಟೇ. 76,000 ಓಡಿದೆ. ಓಕೆ, ಎಲ್ಲಾದ್ರಲ್ಲೂ ಕಿಲೋಮೀಟರ್ ಅದೆಲ್ಲ ಹೇಳಕ್ಕಾಗಲ್ಲ ನಿಮಗೆ, ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅಂತ ಸ್ಲೈಟ್ ಆಗಿ ಹೇಳ್ತಾ ಇದೀವಿ. ಓಕೆ, ಕ್ವಿಡ್ಡು ಸರ್ ಕ್ವಿಡ್ಡು 2019 ಮಾಡಲು ಸೆಕೆಂಡ್ ಓನರು, 76,000 ಓಡಿದೆ. ಇದು ಕೂಡ RXT ವೇರಿಯಂಟ್. ಇದನ್ನು ಒಂದು 2,90,000 19 ಮಾಡಲು. ಓಕೆ, 2,90,000 ಏನೋ ಹೆಚ್ಚು ಕಮ್ಮಿ ಮಾಡೋಣ. ಓಕೆ, ವ್ಯಾಗನರ್ ಸರ್ ವ್ಯಾಗ್ನರ್ 17 ಮಾಡಲು ಸಿಂಗಲ್ ಓನರು, ಒಂದು 3,50,000 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ. ಒಂದು 60,000 ತಗೊಬನ್ನಿ, ಲೋನ್ ಆಗುತ್ತೆ ಈ ವೆಹಿಕಲ್ಗೆ. VXI ವೇರಿಯಂಟ್ ಆಗಿರುತ್ತೆ ನಿಮಗೆ. ಓಕೆ, 60,000 ಡೌನ್ ಪೇಮೆಂಟಲ್ಲಿ ವ್ಯಾಗನರು. ನೆಕ್ಸ್ಟು ಸರ್ I20 ಡೀಸೆಲ್ 11 ಸೆಕೆಂಡ್ ಓನರು, ಡೀಸೆಲ್ ಸ್ಪೋರ್ಟ್ಸು, ಫುಲ್ ಟಾಪ್ ಎಂಡ್, ಏರ್ ಬ್ಯಾಗ್, ABS ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ನಿಮಗೆ ಒಂದು FC ಇನ್ಶೂರೆನ್ಸು ಎಲ್ಲ ನಾನೇ ಕಟ್ಕೊಡ್ತೀನಿ. ಒಂದು 2,60,000 ಹೇಳ್ತಿರೋದು, ಒಂದು 2,50,000 ಆಗುತ್ತೆ ಡೀಸೆಲ್ ವೇರಿಯಂಟು. FC ಫ್ರೆಶ್ ಇನ್ಶೂರೆನ್ಸು ವಿತ್ ಗ್ಲಾಸ್ ಎಲ್ಲ ಹಾಕ್ಸಿ ಎಲ್ಲ ನೀಟಾಗಿ ಕೊಡ್ತೀನಿ. ಓಕೆ, ಅದು ಕೂಡ 2.5 ಲಕ್ಷಕ್ಕೆ. ಹಾಂ. ಓಕೆ, ನೆಕ್ಸ್ಟು I10 ಆಸ್ತಾ ಫುಲ್ಲಿ ಟಾಪ್ ಎಂಡು, ಇದು ಸನ್ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಆಟೋಮೆಟಿಕ್ಕು. 12 ಸೆಕೆಂಡ್ ಓನರು, ಒಂದು 2,85,000, 3,20,000, 3,40,000 ಇದೆ ಸರ್ ಮಾರ್ಕೆಟಲ್ಲಿ. ಒಂದು 2,85,000 ಕೊಡ್ತೀನಿ ಇದು. ಸರ್ ಡಿಸೈರು 11 ಮಾಡಲ್ ಸೆಕೆಂಡ್ ಓನರ್ ಸರ್. ನಿಮಗೆ ಬೆಸ್ಟ್ ಆ್ಯಂಡ್ ಬೆಸ್ಟ್ ಪ್ರೈಸು ಕೊಡ್ತೀನಿ ಸರ್. ಅದು ಕೂಡ ZXI ವೇರಿಯಂಟು. ನಿಮಗೆ ಮಾರ್ಕೆಟಲ್ಲಿ ಯಾರು ಕೊಟ್ಟಿರಬಾರ್ದು ಸರ್, ಆ ಪ್ರೈಸು ಕೊಡ್ತಿದ್ದೀನಿ ಸರ್. 2,85,000 ಹೇಳ್ತಿದ್ದೀನಿ, 2,75,000ಕ್ಕೆ ಫೈನಲ್ ಕೊಡ್ತೀನಿ ಈ ವೆಹಿಕಲ್. 2,75,000ಗೆ ಅದು ಕೂಡ ಡಿಸೈರ್ ಅಂತ ಮೆಸೇಜ್ ಮಾಡಿದ್ರೆ, ನಿಮ್ಗೆ ಕಮೆಂಟ್ ಮಾಡಿದ್ರೆ ಈ ವೆಹಿಕಲ್ಗೆ ಇನ್ನೂ ಡಿಸ್ಕೌಂಟ್ ಕೊಡ್ತೀನಿ ಸರ್. ಇಡ್ಸು ಸರ್ ಅದು ಕೂಡ ಡೀಸೆಲ್ ವೇರಿಯಂಟು ಸರ್. 11 ಮಾಡಲು ಸೆಕೆಂಡ್ ಓನರು, 2,65,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್ 13 ಮಾಡಲು ಯಾರು ಕಮ್ಮಿ ಬಜೆಟಲ್ಲಿ 7 ಸೀಟ್ ಹುಡುಕ್ತಾ ಇದೆ ನೋಡಿ, ಮಹೇಂದ್ರ ಕ್ವಾಂಟೋ ಇದೆ, 1,99,000 ಆಗುತ್ತೆ. 13 ಮಾಡಲು ಡೀಸೆಲ್ ವೇರಿಯಂಟ್. ಅದು ಕೂಡ ನಿಮಗೆ ಸರ್ ವರ್ಣ 1,80,000ಕ್ಕೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಕೊಟ್ಟು 10 ಮಾಡಲ್ ಸೆಕೆಂಡ್ ಓನರ್ ವರ್ಣ ಕೊಡ್ತಾ ಇದ್ದೀವಿ. ಓಕೆ, ಅದು ಕೂಡ ಹ್ಯುಂಡೈ ವರ್ಣ. ವ್ಯಾಗನರು ಸರ್ ವ್ಯಾಗ್ನರು 1,10,000ಕ್ಕೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸಿ ಏನೇನಿದೆ ಎಲ್ಲ ಮಾಡಿಸ್ಕೊಡ್ತೀನಿ ನಿಮಗೆ. ಫ್ರೆಶ್ ಆಗಿ ಡಾಕ್ಯುಮೆಂಟ್ ಮಾಡಿಕೊಡ್ತೀನಿ ವೆಹಿಕಲ್ಗೆ. ಮಾಡಲು 6 ಸೆಕೆಂಡ್ ಓನರು, ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ. 1.10 ಹೇಳ್ತೀನಿ, ನೆಗೋಷಿಯಬಲ್ ಆಗುತ್ತೆ ಇದು. ವ್ಯಾಗನರ್ ಸರ್ ವ್ಯಾಗ್ನರು ಪೆಟ್ರೋಲು LPG ಇರ್ತಕ್ಕಂಥ ವೆಹಿಕಲು, 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲು, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಕೊಡ್ತೀನಿ ಸರ್. 2,60,000 ಹೇಳ್ತಿರೋದು, ಒಂದು 2,50,000 ಆಗುತ್ತೆ ನಿಮಗೆ. LPG ಲೆಟ್ರ್ ಕೂಡ ಕೊಡ್ತೀನಿ. ಓಕೆ, ಅದು ಕೂಡ 2.5 ಲಕ್ಷಕ್ಕೆ. ನೆಕ್ಸ್ಟು ಸರ್ I20 14 ಮಾಡಲು ಪೆಟ್ರೋಲು, ಒಂದು 2,40,000 ಕೊಡ್ತೀನಿ ಸರ್. ಓಕೆ, 2,40,000ಗೆ ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಓಕೆ, ನಿಸಾನ್ ಸನ್ನಿ ಸರ್ ನಿಸಾನ್ ಸನ್ನಿ ಮಾರ್ಕೆಟಲ್ಲಿ ಯಾರು ಕೊಟ್ಟಿರ್ಬೋದು ಸರ್. 3,65,000ಕ್ಕೆ 14 ಮಾಡಲು ಸಿಂಗಲ್ ಓನರು, ಅದು ಕೂಡ ಟಾಪ್ ಎಂಡ್ ವೇರಿಯಂಟು. ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗಿದೆ ಸರ್, 90,000 ಓಡಿದೆ. ಓಕೆ, ಡೀಸೆಲ್ ವೇರಿಯಂಟ್. ಅದು ಕೂಡ 110 PS ಫುಲ್ಲಿ ಟಾಪ್ ಎಂಡು. ಓಕೆ, ಪವರ್ ಆಯಿತು, ಕಾರು ಆಯಿತು. ಹಾಂ, ಡಸ್ಟರು ಸರ್ ಡಸ್ಟರು 13 ಮಾಡಲು ನಿಮಗೆ, ಅದು ಕೂಡ ಡೀಸೆಲ್ ವೇರಿಯಂಟು ಸರ್. ನಿಮಗೆ ಒಂದು 2,90,000 ಕೊಡ್ತೀನಿ, 13 ಮಾಡಲು. ಓಕೆ, 2,90,000ಕ್ಕೆ ಅದು ಕೂಡ ರೆನಾಲ್ಟ್ ಡಸ್ಟರು. ಟೈರ್ ಒಂದು 80% ಇದೆ ನಿಮ್ಗೆ. ಇದು ಕೂಡ 110 PS ಫುಲ್ಲಿ ಟಾಪ್ ಎಂಡು ಸರ್. ಓಕೆ, ಪವರ್ಫುಲ್ ಗಾಡಿ. ನೆಕ್ಸ್ಟು ಸರ್ ವೆಂಟು 13 ಮಾಡಲ್. ಇದು ಕೂಡ ನಿಮ್ಗೊಂದು 2,45,000 ಕೊಡ್ತೀನಿ, ಡೀಸೆಲ್ ವೇರಿಯಂಟು. ಓಕೆ, 2,45,000ಗೆ ಅದು ಕೂಡ ವೋಕ್ಸ್ ವ್ಯಾಗನ್ ವೆಂಟೋ. ಓಕೆ, ಒಂದು ವೇಳೆ ವೆಂಟೋ ಬೇಡ ಅಂದರೆ ಸ್ಕೋಡಾ ರ್ಯಾಪಿಡ್. ಅದು ಕೂಡ ಡೀಸೆಲ್ ಆಟೋಮೆಟಿಕ್. ಇದು ಫುಲ್ ಟಾಪ್ ಎಂಡು. ಒಂದು 4,80,000 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರು, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ಗಳೇ. ಓಕೆ, ಎಲ್ಲರೂ ಕೂಡ. ಓಕೆ, ನೆಕ್ಸ್ಟು ಸರ್ ಅದು ವಿತ್ ಕರ್ನಾಟಕ ಮಾಡಿ ಕೊಡ್ತೀನಿ ನಿಮಗೆ. 12 ಮಾಡಲು 1,60 ಹೊಡಿದೆ ಸರ್. ಒಂದೇ ಒಂದು ಕೆಲಸ ಇಲ್ಲ ಸರ್, ₹1 ನಿಮಗೆ. ಸರ್ ಒಂದು 7,70,000 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ ಇದು. ಓಕೆ, ಅದು ಕೂಡ ಇನೋವಾ ನೋಡಿ ನಿಮಗೆ. ವೇರಿಯಂಟ್ ಟೈರ್ ಎಲ್ಲೂ ಇಲ್ಲ, ಕ್ಲೀನ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗಿದೆ ನಿಮಗೆ. ಸರ್ ಫಾರ್ಚುನರ್ ಮಿನಿ ಆನೆ ಅನ್ಕೊಳಕ್ ಹೋಗ್ಬಿಡಿ, ದೊಡ್ಡ ಆನೆನೆ. 2013 ಮಾಡಲು ಸೆಕೆಂಡ್ ಓನರು, 2 ಲಕ್ಷ ಓಡಿದೆ, ಶೋರೂಮ್ ಹಿಸ್ಟ್ರಿ ಸರ್. ಒರಿಜಿನಲ್ ವೆಹಿಕಲ್ ನಿಮಗೆ. ಅದು ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಒಂದಿಗಿದೆ.
ಪ್ರೈಸು ನಿಮಗೆ ಒಂದು 12,50,000 ಹೇಳ್ತಿದ್ದೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇದಕ್ಕೇನಾರು ಫಾರ್ಚುನರ್ ಅಂತ ನೀವೇನೋ ಕಮೆಂಟ್ ಮಾಡಿದರೆ ನನಗೇನೋ ಸ್ಕ್ರೀನ್ಶಾಟ್ ಹಾಕಿದ್ರೆ ನಿಮಗೆ 12 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಇದು. ಇನ್ನೂ 2 ಲಕ್ಷ ಕಡಿಮೆ 10 ಲಕ್ಷಕ್ಕೆ ಕೊಟ್ಬಿಡಿ ಸರ್. ಯಾರು ಸಾರ್ ಕೊಡ್ತಾರೆ ಸರ್ 12 ಲಕ್ಷಕ್ಕೆ? ನಿಮ್ಗೆ ಇಡೀ ಮಾರ್ಕೆಟ್ ಹುಡುಕಿದ್ರೆ ನಿಮಗೆ 13 ಮಾಡಲು ಮ್ಯಾನ್ಯುಲ್ ಇಲ್ಲ ಸರ್. ಮಾರ್ಕೆಟಲ್ಲಿ ನಿಮ್ಗೆ 14 ಲಕ್ಷ ಓಡ್ತಾ ಇದೆ ಸರ್ ಇದು. ಓಕೆ. ಇನೋವಾ ಸರ್, ಇನೋವಾ ಕ್ರಿಸ್ಟಾ 2019 ಮಾಡಲು ಸಿಂಗಲ್ ಓನರು, 1 ಲಕ್ಷ ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ಸರ್. 18.5 ಹೇಳ್ತಾ ಇದ್ದೀನಿ, ಒಂದು 18-25 ಇನ್ನೂ ನೆಗೋಷಿಯಬಲ್ ಆಗುತ್ತೆ ವೆಹಿಕಲ್ ಇದು. ಓಕೆ. 18,25,000 ಅದರಲ್ಲೂ B ಕೂಡ version. ನೆಗೋಷಿಯಬಲ್. ಹಾಂ. ಓಕೆ. ಸೊ ಬೇಕು ಅಂದ್ರೆ ಇನೋವಾ ಕ್ರಿಸ್ಟಾ ಕೂಡ ಪರ್ಚೇಸ್ ಮಾಡ್ಬೋದು. ಬಡವರ ಬಾದಾಮಿ ಆಲ್ಟೋ ಸರ್, ಆಲ್ಟೋ 800 ಸರ್. ಮಾರ್ಕೆಟಲ್ಲಿ ಯಾರು ಕೊಟ್ಟಿರ್ಬೋದು ಸರ್. 17 ಮಾಡಲು ಸಿಂಗಲ್ ಓನರು, 2,65,000 ಹೇಳ್ತೀನಿ, ಒಂದು 2,55,000 ಕೊಡ್ತೀನಿ. ಓಕೆ. 2,55,000ಕ್ಕೆ ಸರ್. ಕ್ರೆಟಾ 2018 ಮಾಡಲು ಸಿಂಗಲ್ ಓನರು, 50,000 ಓಡಿದೆ. ಶೋರೂಮ್ ಇಷ್ಟೇ, ಡೀಸೆಲ್ ವೇರಿಯಂಟ್ ಅದು ಕೂಡ ಸರ್. ಮಾರ್ಕೆಟಲ್ಲಿ ನಿಮಗೆ 9.25-10 ಲಕ್ಷ ಓಡ್ತಾ ಇದೆ ಸರ್. 9 ಲಕ್ಷ ಹೇಳ್ತಿರೋದು, 8,85,000ಕ್ಕೆ ಫೈನಲ್ ಆಗುತ್ತೆ ಇದು. ಡೌನ್ ಪೇಮೆಂಟು ಸರ್ ಡೌನ್ ಪೇಮೆಂಟ್ ಒಂದು 1.5 ಲಕ್ಷ ತಗೊಬನ್ನಿ, ಮಿಕ್ಕಿ ಲೋನ್ ಮಾಡ್ಸೋಣ. 1.5 ಲಕ್ಷ ಡೌನ್ ಪೇಮೆಂಟಲ್ಲಿ ಹ್ಯುಂಡೈ ಕ್ರೆಟಾ. ಅದು ಡೀಸೆಲ್ ವೇರಿಯಂಟ್ ಸರ್. ಶೋರೂಮ್ ಇಷ್ಟೇ, 50,000 ಓಡಿದೆ ಅದು. ಓಕೆ. ನೆಕ್ಸ್ಟು ಸರ್ ಡೆಸ್ಟರ್ 2012 ಮಾಡಲು, 3ನೇ ಓನರು, 110 PS. ಡೆಸ್ಟರ್ ನಮ್ಮ ಹತ್ರ ಒಂದು 5-6 ಗಾಡಿಗಳಿದೆ ಸರ್. ಇದು ಒಂದು 2,65,000 ಕೊಡ್ತೀನಿ ಸರ್. ಓಕೆ. 2,65,000ಕ್ಕೆ ರೆನಾಲ್ಟ್ ಡಸ್ಟರ್ ಅದು ಕೂಡ 12 ಮಾಡಲು, 110 PS, ಫುಲ್ಲಿ ಟಾಪ್ ಅಂಡ್ AC ಪವರ್ ಶೇರಿಂಗ್, ಪವರ್ ಇಂಡೋ, ಏರ್ ಬ್ಯಾಗು, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಓಕೆ. ನೆಕ್ಸ್ಟು ಸರ್ ಬ್ರಿಜಾ 2017 ಮಾಡಲು, 3ನೇ ಓನರು, ZA ಪ್ಲಸ್ಸು ಸರ್. ನಿಮಗೆ ZA ಪ್ಲಸ್ಸು ನಿಮಗೆ 17 ಮಾಡಲು ಹೋಗ್ತಿರೋದ್ರೆ 6-6.5 ಲಕ್ಷ ಓಡ್ತಾ ಇದೆ ಸರ್. ಒಂದು 5,85,000 ಕೊಡ್ತೀನಿ. ಓಕೆ. 5,85,000ಗೆ ಅದು ಕೂಡ ಮಾರುತಿ ಸುಜುಕಿ ಬ್ರೆಜಾ. ಡೌನ್ ಪೇಮೆಂಟು ಸರ್ ಡೌನ್ ಪೇಮೆಂಟು ನೀವು ಬನ್ನಿ, ಸಿಬಿಲ್ ಚೆನ್ನಾಗಿದೆ, ಲೋನ್ ಮಾಡಿಸ್ಕೊಡೋಣ 80-90%. ಓಕೆ. ನೆಕ್ಸ್ಟು ಸರ್ ನಿಸಾನ್ ಕಿಕ್ಸು ಸರ್. ಫಾರ್ಚುನರ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಜನರಿಗೆ, ಅದಕ್ಕೋಸ್ಕರ ನಿಸಾನ್ ಕಿಕ್ಸ್ ತೊಗೊಳ್ಳಿ. 2022 ಮಾಡಲು ಸಿಂಗಲ್ ಓನರು ಸರ್. ಒಂದು 5,50,000 ಕೊಟ್ಬಿಡೋಣ ಸರ್. 60,000 ಓಡಿದೆ. ಶೋರೂಮ್ ಇಷ್ಟೇ. ನಿಮಗೆ ಫಾರ್ಚುನರ್ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಈ ಗಾಡಿ ತೊಗೊಬಂದು ಬೇಕಾರೆ. ಓಕೆ. ಡೌನ್ ಪೇಮೆಂಟ್ ಫಾರ್ಚುನರ್ ಫೀಲಲ್ಲೇ ಬರುತ್ತೆ ನಿಮ್ಗೆ ಸರ್. ಒಂದು 60,000-80,000 ತೊಗೊಬಂದು ಮಿಕ್ಕಿದ ಲೋನ್ ಮಾಡ್ಸೋಣ, ಸಿವಿಲ್ ಚೆನ್ನಾಗಿದ್ರೆ.